ಫಸ್ಟ್ ಟೈಮ್ ಒಂದು ರ್ಯಾಂಡಮ್ ಲಾಗ್ ಮಾಡೋಣ ಅಂತ ಆಫ್ಟರ್ 3 months ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ 3 ಕೆಲಸಗಳಿದೆ. ಒಂದು ವಾರ್ತಾ ಇಲಾಖೆಯಲ್ಲಿ, ಇನ್ನೊಂದು ಸಿನಿಮಾ ಚೇಂಬರ್ಲಿ, ಕರ್ನಾಟಕ ಫಿಲಮ್ ಚೇಂಬರ್ಲಿ, ಮೂರನೇದು ಬೆಂಗಳೂರಲ್ಲಿ ಇನ್ನೊಂದೊಂದು ಪ್ರಿಂಟ್ ಹೌಸ್ ಇದೆ, ರೆಂಟೆಡ್ ಹೌಸ್ ಇದೆ. ಅದನ್ನು ಹೋಗಿ 3 ತಿಂಗಳಾಗಿದೆ, ಸುಮ್ಮನೆ ಬಾಡಿಗೆ ಕಟ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಆ ಪೆಂಟ್ ಹೌಸ್ ಹೆಂಗಿದೆ, ಯಾವ ಪರಿಸ್ಥಿತಿಲಿದೆ ಗೊತ್ತಿಲ್ಲ, ಅದನ್ನು ಒಂದು ಹೋಮ್ ಟೂರ್ ಮಾಡಿ ನಿಮಗೆಲ್ಲ ತೋರಿಸಿ ವಾಪಸ್ ಮೈಸೂರಿಗೆ ಬರೋಣ ಅಂತ ಫಸ್ಟ್ ಟೈಮ್ ಒಂದು ರ್ಯಾಂಡಮ್ ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಬನ್ನಿ, ಇವತ್ತು 3 ತಿಂಗಳಾದ್ಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನೇನು ಮಾಡ್ತೀನಿ ಅಲ್ಲಿ, ಏನು ಅಂತ ತೋರಿಸ್ತೀನಿ. ಹೊರಟಿದ್ದೀನಿ ಮನೆಯಿಂದ ಅವರ ಕಾಂಪ್ಲೆಕ್ಸ್ ಬಿಟ್ಟು. ಈಗ ನಮ್ಮ ಫಸ್ಟ್ ಕುಚಿಕೋನ ಪಿಕ್ ಮಾಡೋಕ್ಕೆ ಯಾರು ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಇಬ್ಬರು ಕುಚಿಕೋಗಳನ್ನ ಪಿಕ್ ಮಾಡಿ ಈಗ ಕೊಲಂಬಿಯಾ ಸಿಗ್ನಲಲ್ಲಿ ಕಾಯ್ತಾ ನಿಂತಿದ್ದೀನಿ ಸಿಗ್ನಲ್ಗೆ. ಹಾಗೆ ಪಯಣ ಮುಂದುವರಿತು. ಈಗ ತಿಂಡಿ ಸಮಯ, ಹೊಟ್ಟೆ ಹಸಿತಾ ಇದೆ, ತಿಂಡಿಗೆ ಸ್ಟಾಪ್ ಕೊಡ್ತಾ ಇದ್ದೀವಿ. ಇಲ್ಲಿ ಲೈಟಾಗಿ ತಿಂಡಿ ತಿನ್ಕೊಂಡು, ತಿಂಡಿ ಏನು ತಿಂದ್ವಿ ಅಂತ ಕೇಳಿಬಿಡಿ, ಯಾಕೆಂದರೆ ಡಯಟಲ್ಲಿದ್ದೀನಿ, ಅದೆಲ್ಲ ರಿವೀಲ್ ಮಾಡೋದಕ್ಕಾಗಲ್ಲ. ತಿಂಡಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ತಿಂಡಿ ಮುಗೀತು, ರಾಮನಗರಕ್ಕೆ ರೀಚ್ ಆದ್ವಿ. ರಾಮನಗರದಿಂದ ಈಗ ಬೆಂಗಳೂರು ಕಡೆಗೆ ಕಂಟಿನ್ಯೂಸ್ ಆಗಿ ಪ್ರಯಾಣ ಶುರುವಾಗಿದೆ. ಸ್ನೇಹಿತರು ಅಂದಮೇಲೆ ಕೆಲವು ಫನ್ನಿ ಟಾಕ್ಗಳಿರುತ್ತೆ, ಅದನ್ನೆಲ್ಲ ರಿವೀಲ್ ಮಾಡೋದಕ್ಕಾಗಲ್ಲ. ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ, ಆದರೆ ಕೆಂಗೇರಿ ಸಿಗ್ನಲಲ್ಲಿ ಲಾಕ್ ಆಗಿದ್ದೀವಿ. ಈಗ ಇಲ್ಲಿಂದ ಫಿಲಮ್ ಚೇಂಬರ್ಗೆ ಹೊಡ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಫಿಲಮ್ ಚೇಂಬರ್ದು ಕೆಲಸ ಮುಗೀತು. ಒಂದು ಟೈಟಲ್ ರಿಜಿಸ್ಟ್ರೇಷನ್ಗೆ ಬಂದಿದ್ವಿ. ಒಳಗೆ ಶೂಟ್ ಮಾಡೋಕ್ಕೆ ಬಿಡಲ್ಲ, ಆದ್ದರಿಂದ ಶೂಟ್ ಮಾಡೋಕ್ಕಾಗಿಲ್ಲ. ಕೆಲಸ ಮುಗಿಸಿ ಹೊರಟಿದ್ದೀವಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಅದು ವಾರ್ತಾ ಇಲಾಖೆ. ಅಲ್ಲಿ ಲೊಕೇಶನ್ ಪರ್ಮಿಷನ್ಗೆ ಅಪ್ಲೈ ಮಾಡಬೇಕಾಗಿತ್ತು. ಆ ಕೆಲಸನೂ ಮುಗೀತು. ಇಲ್ಲೂ ಗೌರ್ಮೆಂಟ್ ಅಫಿಷಿಯಲ್ ಆದ್ರಿಂದ ಇಲ್ಲೂ ಒಳಗೆ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ. ನೆಕ್ಸ್ಟ್ ನಮ್ಮ ಪಯಣ. ಈಗ ಫಿಲಮ್ ಚೇಂಬರ್ದು ಮತ್ತು ವಾರ್ತಾ ಇಲಾಖೆ ಕೆಲಸ ಮುಗಿಸಿ ನನ್ನ ಫ್ಯೂಚರ್ ನೋಡ್ತಾ ಇದ್ರು ನೀವೀಗ. ವಿಧಾನಸೌಧ ನನ್ನ ಫೈನಲ್ ಏಮ್ ಇದೆ, ಇಲ್ಲಿಗೆ ಬರಬೇಕು ಅಂತ, ಒಬ್ಬ ರಾಜಕಾರಣಿಯಾಗಿ. ಅದಕ್ಕೆ ವಿಧಾನಸೌಧ ನೋಡಿಕೊಂಡು ನನ್ನ ಪೆಂಟ್ ಹೌಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲ. ಈಗ ಪೆಂಟ್ ಹೌಸ್ಗೆ ಹೋಗಿ ನನ್ನ ಪೆಂಟ್ ಹೌಸ್ನ ತೋರಿಸೋಂಥ ವ್ಯವಸ್ಥೆ ಮಾಡ್ತೀನಿ. ಫೈನಲಿ ನಮ್ಮ ಪೆಂಟ್ ಹೌಸ್ ಲೊಕೇಶನ್ಗೆ ರೀಚ್ ಆಗ್ತಾ ಇದ್ದೀವಿ. ಸಾರಿ, ಬೆಂಗಳೂರು ಟ್ರಾಫಿಕ್ ಹೆವಿ ಇರೋದ್ರಿಂದ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನೇ ಕಾರ್ ಓಡಿಸ್ಬೇಕು. ಆದ್ದರಿಂದ ನಮ್ಮ ಪೆಂಟ್ ಹೌಸಿಂದ 100 ಮೀಟ್ರ್ ದೂರ ಇದೆ. ನಮ್ಮ ಪೆಂಟ್ ಹೌಸ್ನ ತೋರಿಸ್ಕೊಂಡು ಆಮೇಲೆ ಮೈಸೂರು ಹೊರಡೋಂಥ ಕೆಲಸ ಆಗುತ್ತೆ ಇವತ್ತು. ಬನ್ನಿ, ನಮ್ಮ ಪೆಂಟ್ ಹೌಸಿಂದ ಏನು ಸಿಕ್ತು, ಇಲ್ಲಿ ರೈಟ್ ತೊಗೊಂಡ್ರೆ ಆ ಡೆಡ್ ಎಂಡೆ ನಮ್ಮ ಪೆಂಟ್ ಹೌಸು. ನಮ್ಮ ಪೆಂಟ್ ಹೌಸ್ ಹತ್ರ ಬಂದಾಯ್ತು. ಫೈನಲಿ ನಮ್ಮ ಪೆಂಟ್ ಹೌಸ್ ಹತ್ರ ಬಂದಾಯ್ತು. ಬನ್ನಿ, ನಮ್ಮ ಪೆಂಟ್ ಹೌಸ್ ತೋರಿಸ್ತೀನಿ ಹೆಂಗಿದೆ ಏನು. ಅರ್ಧ ಬೆಂಗಳೂರು ಕಾಣುತ್ತೆ, ಮಜಾ ಮಾಡೋಣ ಬನ್ನಿ. ನನ್ನ ಮನೆ ಸಂತೋಷ ನಂಬರ್ 1. ಇದರಲ್ಲಿ ಟಾಪ್ ಫ್ಲೋರು ಮನೆ. ಬನ್ನಿ ಮನೆಗೆ ಹೋಗೋಣ ಈಗ. ಇದು ನಮ್ಮ ಮನೆಯ ಗ್ಯಾಸ್, ಇಲ್ಲಿಂದನೇ ಹೋಗೋದು. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, 3 ತಿಂಗಳಿಂದ ಹೆಂಗಾಗಿದೆ ನೋಡಿ, ಫುಲ್ ಕೊಳೆ ಆಗಿದೆ. ಇದು ಲಿಫ್ಟ್ 1.5 ವರ್ಷ ಆಗಿದೆ ಇಲ್ಲಿಗೆ ಬಂದು. 1.5 ವರ್ಷದಿಂದ ಮಾಡಿಸ್ತಾನೆ ಇದ್ದಾರೆ. ಸುಸ್ತಾಗಾಯ್ತು.
ಪೆಂಟೌಸ್ ಒಳಗೆ ಇದೆ ನಮ್ಮ ಪೆಂಟ್ ಹೌಸ್ ಟಾಪ್ ಫ್ಲೋರ್. ಇದು ನಮ್ಮನೆ ಟೆರೆಸ್ ಮೇಲಿಂದ ಕಾಣಿಸ್ತಾ ಇರೋ ವ್ಯೂ. ಬೆಂಗಳೂರು ಅರ್ಧ ಕಾಣುತ್ತೆ ಅಂತ ಹೇಳಿದ್ದೆ, ನನಗೆ ಅರ್ಧ ಕಾಣಿಸ್ತಾ ಇದ್ದೆ, ನಿಮ್ಗೆ ಅರ್ಧ ಕಾಣಿಸ್ತಾ ಇದೆಯಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಬೆಂಗಳೂರು ತುಂಬ ದೊಡ್ಡದು ರೀ. ಬೆಂಗಳೂರು ದೊಡ್ಡದು, ಬೆಂಗಳೂರಲ್ಲಿರೋ ಜನಗಳು ದೊಡ್ಡವರು. ನೋಡಿ ಕಣ್ಣನೆ ಗಾಳಿ ಸೂಪರ್ ಆಗಿದೆ. ವೆಲ್ಕಮ್ ಟು ಮೈ ಪೆಂಟ್ ಹೌಸ್. ಪ್ಲೀಸ್ ಎಲ್ಲ ಬನ್ನಿ. ಇದು ನನ್ನ ಪೆಂಟ್ ಹೌಸ್. ಆವಾಗಲೇ ನೀವು ಮೇಲಿನ ವ್ಯೂ, ಸೈಡ್ ವ್ಯೂ ಎಲ್ಲ ನೋಡಿದ್ದೀರಾ. ಬನ್ನಿ ಈಗ ಒಳಗಡೆ. ಇದು ಹಾಲಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ದೇವರುಗಳು ಇದ್ದಾರೆ. ಅವರು ಯಾವಾಗಲೂ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹಾಲಲ್ಲಿ ಇಟ್ಟಿದ್ದೀವಿ. ಇದು ನಮ್ಮ ಟಿವಿ, ಫ್ರಿಡ್ಜ್ ಇದೆ. ಹಾಲ್ ಕಮ್ ಕಿಚನ್. ಇದು ಒಂದು ಸ್ಲ್ಯಾಬ್ ಅಲ್ಲಿ ಕಿಚನ್ ಮಾಡಿದ್ದಾರೆ. ಬ್ಯಾಚುಲರ್ಸ್ಗೆ ಸಾಕು ಅನ್ಕೋತೀನಿ. ಆಲ್ಮೋಸ್ಟ್ ಒಂದು ಫ್ಯಾಮಿಲಿ ಅಷ್ಟು ಪಾತ್ರೆಗಳಿದೆ. ಗ್ಯಾಸ್ ಕೆಳಗೆ ತೋರಿಸಿದ್ದೆ, ಗ್ಯಾಸ್ ಕನೆಕ್ಷನ್ ಅಲ್ಲಿಂದ ಕೊಟ್ಟಿದ್ದಾರೆ. ಸ್ಟವ್ ಇದೆ. ಬನ್ನಿ ರೂಮ್ ತೋರಿಸ್ತೀನಿ. ಸ್ವಲ್ಪ ಧೂಳಿದೆ, ಯಾಕಂದ್ರೆ 3 ತಿಂಗಳಾಗಿತ್ತು ಬಂದು, ಯಾರು ಏನೋ ಅನ್ಕೋಬೇಡಿ. ಇದು ನಮ್ಮ ಸಿಂಗಲ್ ಕಾಟ್, ಯಾಕಂದ್ರೆ ನಾನು ಸಿಂಗಲ್, ಅದಕ್ಕೆ ಸಿಂಗಲ್ ಕಾಟ್ ಬೆಡ್ ಇಟ್ಟಿದ್ದೀನಿ. ಇದು ವಾರ್ಡ್ರೋಬ್. ಇಲ್ಲೇನು ಬಟ್ಟೆಗಳೆಲ್ಲ ಏನಿಲ್ಲ, ಎಲ್ಲ ಖಾಲಿ ಇದೆ, ಯಾಕೆಂದ್ರೆ ಎಲ್ಲ ಮೈಸೂರಿಗೆ ತೊಗೊಂಡೋಗಿದ್ದೆ. ಇದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿದ್ದ ಕೆಲವು ವಸ್ತುಗಳಿದೆ. ಒಂದು ಟವಲ್ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಶೂಗಳಿದೆ, ಕೆಲವು ಶೂಗಳು ಅಷ್ಟೇ. ವಾರ್ಡ್ರೋಬಲ್ಲೆಲ್ಲ ಏನಿಲ್ಲ. ಇಲ್ಲಿ ಸ್ವಲ್ಪ ನಮ್ಮ ಸೆಂಟು, ಆಳುಮೂಳು, ಬಾಚಣಿಗೆಗಳು ಅಷ್ಟಿದೆ. ಅದು ಬಿಟ್ಟರೆ ಇದೊಂದು ವಾರ್ಡ್ರೋಬ್, ಇದು ಖಾಲಿ ಇದೆ. ಏನು ಒಂದು ಸ್ವಲ್ಪ ಬುಕ್ಗಳಿದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದು ಸಿಂಗಲ್ ಕಾಟ್, ಹೇಳೋದ್ನಲ್ಲ ನಾನು ಸಿಂಗಲ್ ಅದಕ್ಕೆ ಅಂತ. ಅದು ಬಿಟ್ಟರೆ ಇದೊಂದು ಬಾಲ್ಕನಿ. ಇದೊಂದು ಸ್ಮಾಲ್ ಬಾಲ್ಕನಿ. ಮಳೆಗಿಳೆ ಬಂದಾಗ ನೋಡೋದಕ್ಕೆ, ವ್ಯೂ ಪಾಯಿಂಟ್ಗೆ. ಇದು ಮಳೆ ಬಂದರೆ ಎಷ್ಟು ಹೊಡೆಯುತ್ತೆ ಅಂತ ಕವರ್ ಮಾಡಿದ್ದಾರೆ. ಇಲ್ಲಿಂದನೂ ಚೆನ್ನಾಗಿದೆ ವ್ಯೂ. ಇಲ್ಲಿ ಬಟ್ಟೆ ಗಿಟ್ಟೆ ಒಣಗಾಕಕ್ಕೆ ಒಂದು ಸಿಂಪಲ್ ಆಗಿ 2-3 ಜನ ಹುಡುಗರು ಇರೋಕ್ಕೆ ಸೂಪರ್ ಆಗಿದೆ. ಅದು ಬಿಟ್ಟರೆ ನಮ್ಮ ಫ್ರೆಶ್ ರೂಮ್ ಒಂದು. ಅದೇ ಫೈನಲಿ ನಮ್ಮ ಮನೆ ಹೋಮ್ ಟೂರ್ ಇಷ್ಟೇ ಮಾಡೋಕ್ಕಾಗದು. ಜಾಸ್ತಿ ಮಾಡೋದಕ್ಕಿಲ್ಲ, ಏನೂ ಇಲ್ಲ. ಇದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಹ್ಯಾಂಡ್ ವಾಶ್ ಇದೆ. ಅದು ಬಿಟ್ಟರೆ ಒಂದು ಕ್ಲೀನ್ ಬಾತ್ರೂಮ್, ಗೀಸರ್ ಇದೆ. ಬಿಸಿನೀರು ಯಾವಾಗಲೂ ಬರುತ್ತೆ, ಗೀಸರ್ ಆನ್ ಮಾಡ್ಕೊಂಡ್ರೆ. ಅದು ಬಿಟ್ಟರೆ ಟಾಯ್ಲೆಟ್ ಕಮ್ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ನಮ್ಮ ಬೆಂಗಳೂರಿನ ಪೆಂಟ್ ಹೌಸ್ನ ಹೋಮ್ ಟೂರ್. 3 ತಿಂಗಳಾದ್ಮೇಲೆ ಬೆಂಗಳೂರಿಗೆ ಬಂದ ರೀಸನ್ನು 2 ಚಿಕ್ಕ ಕೆಲಸ ಇತ್ತು. ಚಿಕ್ಕದಾಗ ವಿಡಿಯೋ ತೋರಿಸಿದ್ದೀನಿ, ಯಾಕೆಂದ್ರೆ ಒಳಗೆಲ್ಲ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂದ್ಬಿಟ್ಟು. ಅದು ಮುಗಿಸಿ ಈಗ ಪೆಂಟ್ ಹೌಸಿಗೆ ಬಂದು ಪೆಂಟ್ ಹೌಸ್ ಒಂದ್ಸರಿ ನೋಡಿ ಸಮಾಧಾನ ಆಗಿದೆ ಮನಸ್ಸಿಗೆ. ಈಗ ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವತ್ತು ರ್ಯಾಂಡಮ್ ಲಾಗ್ಸ್ಗೆ ಇಲ್ಲಿಗೆ ಎಂಡ್ ಮಾಡ್ತಾ, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಅಭಿನಂದನ್ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಏನು ಹೇಳ್ತೀನಿ ಹೇಳಿ ಯಾವಾಗಲೂ, ಹೀಟ್ ಹೆಲ್ತಿ, ಸ್ಟೇ ಹೆಲ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ.